ಕ್ಷೇತ್ರದ ಜನರ ಅಭಿಪ್ರಾಯ. ನಮ್ಮ ನಾಯಕರು ತುಂಬಾ ಕೆಲಸ ಮಾಡಿದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ನೀವು ಏನ್ ಹೇಳಿದಿರೋ ಮಾತು ಕೊಟ್ಟಿದ್ರೆ ಅದನ್ನು ಉಳಿಸ್ಕೊಳ್ಳಿ. ಇಲ್ವಾ, ನನಗೆ ಗೊತ್ತು ನನ್ನ ದಾರಿ ಹೇಗೆ ಹಾಕೋಬೇಕು ಅಂತೇಳಿ, ಆ ದಾರಿನ ನಾನು ನಡ್ಕೊಂಡು ಹೋಗ್ತೀನಿ, ನನ್ನ ದಾರಿ ನನಗೆ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಮಗೆ ಸಿಕ್ಕಿರುವಂತಹ ಮೂಲಗಳ ಮಾಹಿತಿ ಪ್ರಕಾರ ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಇಂಥ ಒಂದು ಬೆಳವಣಿಗೆಯಿಂದಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇಸತ್ತು ಹೋಗಿದ್ದಾರೆ. ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಇವತ್ತು ಮುಂದಿನ ಅವಧಿಗೆ ಸಿಎಂ ಸ್ಥಾನ ನನಗೆ ಬಿಟ್ಟು ಕೊಡಬೇಕು, ಇಲ್ಲವಾದರೆ ನನ್ನ ದಾರಿಯನ್ನ ನಾನು ನೋಡಿಕೊಳ್ತೀನಿ. ನೀವೇನ್ ಮಾತು ಕೊಟ್ಟಿದ್ದೀರಿ ನಡ್ಕೊಳ್ಳಿ. ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಾನು ಸುತಾರಾಮ್ ಒಪ್ಕೊಳ್ಳಲ್ಲ. ನೀವೇನ್ ಮಾತು ಕೊಟ್ಟಿದ್ದೀರಿ, 2.5 ವರ್ಷ ಅವರು, 2.5 ವರ್ಷ ನಾನು ಅಂತೇಳಿ ಮುಗೀತು, ನನಗೆ ಮಾಡಿ. ಯಾವಾಗ ಹಠಕ್ಕೆ ಬಿದ್ರು ಡಿ ಕೆ ಶಿವಕುಮಾರ್ ಅವರು, ಹೈಕಮಾಂಡ್ ಕಂಗಾಲಾಗೋಗಿದೆ. ಏನಪ್ಪಾ ಇದು, ಡಿ ಕೆ ಶಿವಕುಮಾರ್ ಈ ತರ ಹಠಕ್ಕೆ ಬಿದ್ದು ಬಿಟ್ಟಿದಾರಲ್ಲ. ಅವತ್ತು ಮಾತು ಕೊಡ್ಬೇಕಾದ್ರೆ ಯಾರು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಸಾಮಾನ್ಯವಾಗಿ ತಗೊಂಡ್ಬಿಟ್ರು ಡಿ ಕೆ ಶಿವಕುಮಾರ್ ಅವ್ರನ್ನ. ಬಿಡು, ಆ ಟೈಮ್ ಬಂದಾಗ ನಾವು ಸಮಾಧಾನ ಮಾಡಿದ್ರ ಆಯ್ತು ಅಂತ ಅಂದ್ಕೊಂಡ್ರಂತೆ. ಆದ್ರೆ ಈಗ ತಲೆ ಕೆರ್ಕೋತಿದ್ದಾರೆ, ಏನಕ್ಕಾದ್ರೂ ಅವತ್ತು ಮಾತು ಕೊಟ್ಬಿಟ್ವು ಅಂತೇಳಿ. ಯಾರೆಲ್ಲ ಮಾತು ಕೊಟ್ಟಿದ್ರು ಅವ್ರೆಲ್ಲರೂ ಕೂಡ ಕರ್ಕೊಂಡ್ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು. ಬನ್ನಿ ನಿಂತ್ಕೊಳ್ಳಿ, ನೀವೇ ತಾನೇ ಮಾತು ಕೊಟ್ಟಿದ್ದು, ಮಾಡಿ ಅಂತೇಳಿ. ಕಳೆದ 1 ತಿಂಗಳಿನಿಂದ ಡಿ ಕೆ ಶಿವಕುಮಾರ್ ಅವರು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಒಂದು ಮಾತನ್ನ ಹೇಳ್ತಾರೆ, ನಾನು ಪಕ್ಷಕ್ಕೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾನು ಜೈಲಿಗೆ ಹೋಗಿ ಬಂದೆ. ಅವತ್ತು ನಾನು ಜಗಲಿಲ್ಲ, ಅವತ್ತು ನಾನು ಕುಗ್ಗಲಿಲ್ಲ. ಪಕ್ಷಕ್ಕೋಸ್ಕರ ದುಡಿದಿರುವಂತಹ ವ್ಯಕ್ತಿ ನಾನು. ಪಕ್ಷ ಸಂಘಟನೆಗೋಸ್ಕರ ಬೂತ್ ಮಟ್ಟದಿಂದ ಕೆಲಸವನ್ನ ಮಾಡಿರುವಂತಹ ವ್ಯಕ್ತಿ ನಾನು. ಇಂಥವ್ರಿಗೆ ಕೊಡಲ್ವಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿ ಸ್ಪಷ್ಟ ಬಹುಮತವನ್ನ ತಂದುಕೊಟ್ಟೆ. ಯಾರನ್ನಾದ್ರೂ ಸಾಧ್ಯನಾ ಅದು? ಆದ್ರೆ ಹೈಕಮಾಂಡ್ ಕೊಟ್ಟ ಮಾತನ್ನು ನಡ್ಕೋಬೇಕಲ್ವಾ? ಹೈಕಮಾಂಡ್ ಹೇಳಿದಕ್ಕೆ ಅಲ್ವಾ ನಾನು ಅವತ್ತು ಸಿಎಂ ಸ್ಥಾನ ಬಿಟ್ಟು ಕೊಟ್ಟಿದ್ದು. ಇಲ್ಲ ಅಂದ್ರೆ ಅವತ್ತೇ ಬಿಟ್ಟು ಕೊಡ್ತಾ ಇರಲಿಲ್ಲ ಸಿದ್ದರಾಮಯ್ಯ ಅವರು, ಬಿಟ್ಕೊಡ್ತಾ ಇರಲಿಲ್ಲ. ಅವತ್ತು ಹಣೆ ಪ್ರಮಾಣಗಳೆಲ್ಲ ಆಗಿದೆ ಅಂತ ಇದೆ ನಮಗೆ ಮಾಹಿತಿ. ಗೊತ್ತಿಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು, ಯಾರು ಆಣೆ ಮಾಡಿದ್ರು, ಯಾರು ಪ್ರಮಾಣ ಮಾಡಿದ್ರು, ಯಾರು ಮಾತು ಕೊಟ್ರು, ಯಾರು ಇವರನ್ನ ಸಮಾಧಾನ ಮಾಡಿದ್ರು. ಅಲ್ಲಿ 4 ಗೋಡೆಯ ಮಧ್ಯದಲ್ಲಿ ಕೂತಿದ್ದಂತಹ ಆ 4-5 ಜನರಿಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರ ಸಮಾಧಾನ ಆದ್ರೂ ಕೂಡ ಅವತ್ತು ಡಿ ಕೆ ಸುರೇಶ್ ಅವರು ಸುತಾರಾಮ್ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿರಲಿಲ್ಲ. ಡಿ ಕೆ ಸುರೇಶ್ ಅವ್ರನ್ನು ಕೂಡ ಸಮಾಧಾನ ಪಡಿಸ್ತಾರೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರನ್ನ ಡಿ ಕೆ ಸುರೇಶ್ ಅವರು ಬನ್ನಿ ನೋಡೋಣ, ಕಾದ್ ನೋಡೋಣ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಇದೆಲ್ಲದರ ಬೆಳವಣಿಗೆ ನಡುವೆ ಅವತ್ತು ಬಂದ್ರು, ಸಿದ್ದರಾಮಯ್ಯ ಅವರು ಸಿಎಂ ಆದ್ರು. ಈಗ 2.5 ವರ್ಷ ಆಯ್ತು, ಮಾತು ಕೊಟ್ಟಿದ್ದೀರಿ, ನಡೆಸ್ಕೊಳ್ಳಿ. ನಾನು ಭಿನ್ನಮತೀಯ ಚಟುವಟಿಕೆಯಲ್ಲಿ ಯಾವತ್ತೂ ಕೂಡ ತೊಡಗಿಸಿಕೊಂಡಿಲ್ಲ. ಸಂಪೂರ್ಣವಾಗಿ ನಾನು ಹೈಕಮಾಂಡ್ ಮೇಲೆ ವಿಶ್ವಾಸವನ್ನ ಇಟ್ಟುಕೊಂಡಿದ್ದೀನಿ. ನನ್ನ ನಿಷ್ಠೆ, ಪಕ್ಷ ನಿಷ್ಠೆಯನ್ನ ನೀವು ಕಡೆಗಣಿಸಿದ್ರೆ ನನಗೇನು ಹಾನಿ ಆಗಲ್ಲ, ಪಕ್ಷಕ್ಕೆ ಭಾರಿ ಹಾನಿ ಆಗತ್ತೆ ಅಂತೇಳಿ ಒಂದು ಎಚ್ಚರಿಕೆಯ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರು ರವಾನಿಸಿದ್ದಾರೆ. ಹಾಗಂತ ಸಿದ್ದರಾಮಯ್ಯ ಅವರು ಸುಮ್ಮನೆ ಇರ್ತಾರ? ಅಲ್ಲೂ ಪೆಟ್ಟು ತಿಂತಾರೆ, ಇಲ್ಲೂ ಪೆಟ್ಟು ತಿಂತಾರೆ. ಏನು ಮಾಡಲಿಲ್ಲ ಅಂದ್ರೂ ಕೂಡ ಜನರ ಅಭಿಪ್ರಾಯ. ನಮ್ಮ ನಾಯಕರು ತುಂಬಾ ಕೆಲಸ ಮಾಡಿದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ನೀವು ಏನ್ ಹೇಳಿದಿರೋ ಮಾತು ಕೊಟ್ಟಿದ್ರೆ ಅದನ್ನು ಉಳಿಸ್ಕೊಳ್ಳಿ. ಇಲ್ವಾ, ನನಗೆ ಗೊತ್ತು ನನ್ನ ದಾರಿ ಹೇಗೆ ಹಾಕೋಬೇಕು ಅಂತೇಳಿ, ಆ ದಾರಿನ ನಾನು ನಡ್ಕೊಂಡು ಹೋಗ್ತೀನಿ, ನನ್ನ ದಾರಿ ನನಗೆ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಮಗೆ ಸಿಕ್ಕಿರುವಂತಹ ಮೂಲಗಳ ಮಾಹಿತಿ ಪ್ರಕಾರ ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಇಂಥ ಒಂದು ಬೆಳವಣಿಗೆಯಿಂದಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇಸತ್ತು ಹೋಗಿದ್ದಾರೆ. ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಇವತ್ತು ಮುಂದಿನ ಅವಧಿಗೆ ಸಿಎಂ ಸ್ಥಾನ ನನಗೆ ಬಿಟ್ಟು ಕೊಡಬೇಕು, ಇಲ್ಲವಾದರೆ ನನ್ನ ದಾರಿಯನ್ನ ನಾನು ನೋಡಿಕೊಳ್ತೀನಿ. ನೀವೇನ್ ಮಾತು ಕೊಟ್ಟಿದ್ದೀರಿ ನಡ್ಕೊಳ್ಳಿ. ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಾನು ಸುತಾರಾಮ್ ಒಪ್ಕೊಳ್ಳಲ್ಲ.
ನೀವೇನ್ ಮಾತು ಕೊಟ್ಟಿದ್ದೀರಿ? 2.5 ವರ್ಷ ಅವರು, 2.5 ವರ್ಷ ನಾನು ಅಂತೇಳಿ ಮುಗೀತು, ನನಗೆ ಮಾಡಿ. ಯಾವಾಗ ಹಠಕ್ಕೆ ಬಿದ್ರು ಡಿ ಕೆ ಶಿವಕುಮಾರ್ ಅವರು, ಹೈಕಮಾಂಡ್ ಕಂಗಾಲಾಗೋಗಿದೆ. ಏನಪ್ಪಾ ಇದು, ಡಿ ಕೆ ಶಿವಕುಮಾರ್ ಈ ತರ ಹಠಕ್ಕೆ ಬಿದ್ದು ಬಿಟ್ಟಿದಾರಲ್ಲ. ಅವತ್ತು ಮಾತು ಕೊಡ್ಬೇಕಾದ್ರೆ ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಸಾಮಾನ್ಯವಾಗಿ ತಗೊಂಡ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಡು, ಆ ಟೈಮ್ ಬಂದಾಗ ನಾವು ಸಮಾಧಾನ ಮಾಡಿದ್ರ ಆಯ್ತು ಅಂತ ಅಂದ್ಕೊಂಡ್ರಂತೆ. ಆದ್ರೆ ಈಗ ತಲೆ ಕೆರ್ಕೋತಿದ್ದಾರೆ, ಏನಕ್ಕಾದ್ರೂ ಅವತ್ತು ಮಾತು ಕೊಟ್ಬಿಟ್ವು ಅಂತೇಳಿ. ಯಾರೆಲ್ಲ ಮಾತು ಕೊಟ್ಟಿದ್ರು ಅವ್ರೆಲ್ಲರೂ ಕೂಡ ಕರ್ಕೊಂಡ್ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು. ಬನ್ನಿ ನಿಂತ್ಕೊಳ್ಳಿ, ನೀವೇ ತಾನೇ ಮಾತು ಕೊಟ್ಟಿದ್ದು, ಮಾಡಿ ಅಂತೇಳಿ. ಕಳೆದ 1 ತಿಂಗಳಿನಿಂದ ಡಿ ಕೆ ಶಿವಕುಮಾರ್ ಅವರು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಒಂದು ಮಾತನ್ನ ಹೇಳ್ತಾರೆ. ನಾನು ಪಕ್ಷಕ್ಕೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾನು ಜೈಲಿಗೆ ಹೋಗಿ ಬಂದೆ. ಅವತ್ತು ನಾನು ಜಗಲಿಲ್ಲ, ಅವತ್ತು ನಾನು ಕುಗ್ಗಲಿಲ್ಲ. ಪಕ್ಷಕ್ಕೋಸ್ಕರ ದುಡಿದಿರುವಂತಹ ವ್ಯಕ್ತಿ ನಾನು. ಪಕ್ಷ ಸಂಘಟನೆಗೋಸ್ಕರ ಬೂತ್ ಮಟ್ಟದಿಂದ ಕೆಲಸವನ್ನ ಮಾಡಿರುವಂತಹ ವ್ಯಕ್ತಿ ನಾನು. ಇಂಥವ್ರಿಗೆ ಕೊಡಲ್ವಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿ ಸ್ಪಷ್ಟ ಬಹುಮತವನ್ನ ತಂದುಕೊಟ್ಟೆ. ಯಾರನ್ನಾದ್ರೂ ಸಾಧ್ಯನಾ ಅದು? ಆದ್ರೆ ಹೈಕಮಾಂಡ್ ಕೊಟ್ಟ ಮಾತನ್ನು ನಡ್ಕೋಬೇಕಲ್ವಾ? ಹೈಕಮಾಂಡ್ ಹೇಳಿದಕ್ಕೆ ಅಲ್ವಾ ನಾನು ಅವತ್ತು ಸಿಎಂ ಸ್ಥಾನನ ಬಿಟ್ಟು ಕೊಟ್ಟಿದ್ದು. ಇಲ್ಲ ಅಂದ್ರೆ ಅವತ್ತೇ ಬಿಟ್ಟು ಕೊಡ್ತಾ ಇರಲಿಲ್ಲ ಸಿದ್ದರಾಮಯ್ಯ ಅವರು, ಬಿಟ್ಕೊಡ್ತಾ ಇರಲಿಲ್ಲ. ಅವತ್ತು ಹಣೆ ಪ್ರಮಾಣಗಳೆಲ್ಲ ಆಗಿದೆ ಅಂತ ಇದೆ ನಮಗೆ ಮಾಹಿತಿ. ಗೊತ್ತಿಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು, ಯಾರು ಆಣೆ ಮಾಡಿದ್ರು, ಯಾರು ಪ್ರಮಾಣ ಮಾಡಿದ್ರು, ಯಾರು ಮಾತು ಕೊಟ್ರು, ಯಾರು ಇವರನ್ನ ಸಮಾಧಾನ ಮಾಡಿದ್ರು. ಅಲ್ಲಿ 4 ಗೋಡೆಯ ಮಧ್ಯದಲ್ಲಿ ಕೂತಿದ್ದಂತಹ ಆ 4-5 ಜನರಿಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರ ಸಮಾಧಾನ ಆದ್ರೂ ಕೂಡ ಅವತ್ತು ಡಿ ಕೆ ಸುರೇಶ್ ಅವರು ಸುತಾರಾಮ್ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿರಲಿಲ್ಲ. ಡಿ ಕೆ ಸುರೇಶ್ ಅವರನ್ನು ಕೂಡ ಸಮಾಧಾನ ಪಡಿಸ್ತಾರೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರನ್ನ ಡಿ ಕೆ ಸುರೇಶ್ ಅವರು ಬನ್ನಿ ನೋಡೋಣ, ಕಾದ್ ನೋಡೋಣ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಇದೆಲ್ಲದರ ಬೆಳವಣಿಗೆ ನಡುವೆ ಅವತ್ತು ಬಂದ್ರು, ಸಿದ್ದರಾಮಯ್ಯ ಅವರು ಸಿಎಂ ಆದ್ರು. ಈಗ 2.5 ವರ್ಷ ಆಯ್ತು, ಮಾತು ಕೊಟ್ಟಿದ್ದೀರಿ, ನಡೆಸ್ಕೊಳ್ಳಿ. ನಾನು ಭಿನ್ನಮತೀಯ ಚಟುವಟಿಕೆಯಲ್ಲಿ ಯಾವತ್ತೂ ಕೂಡ ತೊಡಗಿಸಿಕೊಂಡಿಲ್ಲ. ಸಂಪೂರ್ಣವಾಗಿ ನಾನು ಹೈಕಮಾಂಡ್ ಮೇಲೆ ವಿಶ್ವಾಸವನ್ನ ಇಟ್ಟುಕೊಂಡಿದ್ದೀನಿ. ನನ್ನ ನಿಷ್ಠೆ, ಪಕ್ಷ ನಿಷ್ಠೆಯನ್ನ ನೀವು ಕಡೆಗಣಿಸಿದ್ರೆ ನನಗೇನು ಹಾನಿ ಆಗಲ್ಲ, ಪಕ್ಷಕ್ಕೆ ಭಾರಿ ಹಾನಿ ಆಗತ್ತೆ ಅಂತೇಳಿ ಒಂದು ಎಚ್ಚರಿಕೆಯ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರು ರವಾನಿಸಿದ್ದಾರೆ. ಹಾಗಂತ ಸಿದ್ದರಾಮಯ್ಯ ಅವರು ಸುಮ್ಮನೆ ಇರ್ತಾರ? ಅಲ್ಲೂ ಪೆಟ್ಟು ತಿಂತಾರೆ, ಇಲ್ಲೂ ಪೆಟ್ಟು ತಿಂತಾರೆ. ಏನು ಮಾಡಲಿಲ್ಲ ಅಂದ್ರೂ ಕೂಡ ಜನರ ಅಭಿಪ್ರಾಯ, ನಮ್ಮ ನಾಯಕರು ತುಂಬಾ ಕೆಲಸ ಮಾಡಿದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ನೀವ್ ಏನ್ ಹೇಳಿದಿರೋ ಮಾತು ಕೊಟ್ಟಿದ್ರೆ ಉಳಿಸ್ಕೊಳ್ಳಿ. ಇಲ್ವಾ, ನನಗೆ ಗೊತ್ತು ನನ್ನ ದಾರಿ ಹೇಗೆ ಹಾಕೋಬೇಕು ಅಂತೇಳಿ, ಆ ದಾರಿನ ನಾನು ನಡ್ಕೊಂಡು ಹೋಗ್ತೀನಿ, ನನ್ನ ದಾರಿ ನನಗೆ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಮಗೆ ಸಿಕ್ಕಿರುವಂತಹ ಮೂಲಗಳ ಮಾಹಿತಿ ಪ್ರಕಾರ ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಇಂಥ ಒಂದು ಬೆಳವಣಿಗೆಯಿಂದಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇಸತ್ತು ಹೋಗಿದ್ದಾರೆ. ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು. ಇವತ್ತು ಮುಂದಿನ ಅವಧಿಗೆ ಸಿಎಂ ಸ್ಥಾನ ನನಗೆ ಬಿಟ್ಟು ಕೊಡಬೇಕು, ಇಲ್ಲವಾದರೆ ನನ್ನ ದಾರಿಯನ್ನ ನಾನು ನೋಡಿಕೊಳ್ತೀನಿ. ನೀವೇನ್ ಮಾತು ಕೊಟ್ಟಿದ್ದೀರಿ, ನಡ್ಕೊಳ್ಳಿ. ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಾನು ಸುತಾರಾಮ್ ಒಪ್ಕೊಳ್ಳಲ್ಲ. ನೀವೇನ್ ಮಾತು ಕೊಟ್ಟಿದ್ದೀರಿ? 2.5 ವರ್ಷ ಅವರು, 2.5 ವರ್ಷ ನಾನು ಅಂತೇಳಿ ಮುಗೀತು, ನನಗೆ ಮಾಡಿ. ಯಾವಾಗ ಹಠಕ್ಕೆ ಬಿದ್ರು ಡಿ ಕೆ ಶಿವಕುಮಾರ್ ಅವರು, ಹೈಕಮಾಂಡ್ ಕಂಗಾಲಾಗೋಗಿದೆ. ಏನಪ್ಪಾ ಇದು, ಡಿ ಕೆ ಶಿವಕುಮಾರ್ ಈ ತರ ಹಠಕ್ಕೆ ಬಿದ್ದು ಬಿಟ್ಟಿದಾರಲ್ಲ. ಅವತ್ತು ಮಾತು ಕೊಡ್ಬೇಕಾದ್ರೆ ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಸಾಮಾನ್ಯವಾಗಿ ತಗೊಂಡ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಡು, ಆ ಟೈಮ್ ಬಂದಾಗ ನಾವು ಸಮಾಧಾನ ಮಾಡಿದ್ರ ಆಯ್ತು ಅಂತ ಅಂದ್ಕೊಂಡ್ರಂತೆ. ಆದ್ರೆ ಈಗ ತಲೆ ಕೆರ್ಕೋತಿದ್ದಾರೆ, ಏನಕ್ಕಾದ್ರೂ ಅವತ್ತು ಮಾತು ಕೊಟ್ಬಿಟ್ವು ಅಂತೇಳಿ. ಯಾರೆಲ್ಲ ಮಾತು ಕೊಟ್ಟಿದ್ರು ಅವ್ರೆಲ್ಲರೂ ಕೂಡ ಕರ್ಕೊಂಡ್ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು. ಬನ್ನಿ ನಿಂತ್ಕೊಳ್ಳಿ, ನೀವೇ ತಾನೇ ಮಾತು ಕೊಟ್ಟಿದ್ದು, ಮಾಡಿ ಅಂತೇಳಿ. ಕಳೆದ 1 ತಿಂಗಳಿನಿಂದ ಡಿ ಕೆ ಶಿವಕುಮಾರ್ ಅವರು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾನು ಪಕ್ಷಕ್ಕೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾನು ಜೈಲಿಗೆ ಹೋಗಿ ಬಂದೆ. ಅವತ್ತು ನಾನು ಜಗಲಿಲ್ಲ, ಅವತ್ತು ನಾನು ಕುಗ್ಗಲಿಲ್ಲ. ಪಕ್ಷಕ್ಕೋಸ್ಕರ ದುಡಿದಿರುವಂತಹ ವ್ಯಕ್ತಿ ನಾನು. ಪಕ್ಷ ಸಂಘಟನೆಗೋಸ್ಕರ ಬೂತ್ ಮಟ್ಟದಿಂದ ಕೆಲಸವನ್ನ ಮಾಡಿರುವಂತಹ ವ್ಯಕ್ತಿ ನಾನು.
ಇಂಥವ್ರಿಗೆ ಕೊಡಲ್ವಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿ ಸ್ಪಷ್ಟ ಬಹುಮತವನ್ನ ತಂದು ಕೊಟ್ಟೆ, ಯಾರನ್ನಾದ್ರೂ ಸಾಧ್ಯನಾ ಅದು? ಆದ್ರೆ ಹೈಕಮಾಂಡ್ ಕೊಟ್ಟ ಮಾತನ್ನು ನಡ್ಕೋಬೇಕಲ್ವಾ? ಹೈಕಮಾಂಡ್ ಹೇಳಿದಕ್ಕೆ ಅಲ್ವಾ ನಾನು ಅವತ್ತು ಸಿಎಂ ಸ್ಥಾನ ಬಿಟ್ಟು ಕೊಟ್ಟಿದ್ದು? ಇಲ್ಲ ಅಂದ್ರೆ ಅವತ್ತೇ ಬಿಟ್ಟು ಕೊಡ್ತಾ ಇರಲಿಲ್ಲ ಸಿದ್ದರಾಮಯ್ಯ ಅವರು, ಬಿಟ್ಕೊಡ್ತಾ ಇರಲಿಲ್ಲ. ಅವತ್ತು ಹಣೆ ಪ್ರಮಾಣಗಳೆಲ್ಲ ಆಗಿದೆ ಅಂತ ಇದೆ ನಮ್ಮ ಮಾಹಿತಿ, ಗೊತ್ತಿಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು. ಯಾರು ಆಣೆ ಮಾಡಿದ್ರು, ಯಾರು ಪ್ರಮಾಣ ಮಾಡಿದ್ರು, ಯಾರು ಮಾತು ಕೊಟ್ರು, ಯಾರು ಇವರನ್ನ ಸಮಾಧಾನ ಮಾಡಿದ್ರು, ಅಲ್ಲಿ 4 ಗೋಡೆಯ ಮಧ್ಯದಲ್ಲಿ ಕೂತಿದ್ದಂತಹ ಆ 4-5 ಜನರಿಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರ ಸಮಾಧಾನ ಆದ್ರೂ ಕೂಡ ಅವತ್ತು ಡಿ.ಕೆ. ಸುರೇಶ್ ಅವರು ಸುತಾರಾಮ್ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿರಲಿಲ್ಲ. ಡಿ.ಕೆ. ಸುರೇಶ್ ಅವರನ್ನು ಕೂಡ ಸಮಾಧಾನ ಪಡಿಸ್ತಾರೆ. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರನ್ನ ಡಿ.ಕೆ. ಸುರೇಶ್ ಅವರು ಬನ್ನಿ ನೋಡೋಣ, ಕಾದ್ ನೋಡೋಣ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಇದೆಲ್ಲದರ ಬೆಳವಣಿಗೆ ನಡುವೆ ಅವತ್ತು ಬಂದ್ರು, ಸಿದ್ದರಾಮಯ್ಯ ಅವರು ಸಿಎಂ ಆದ್ರು. ಈಗ 2.5 ವರ್ಷ ಆಯ್ತು, ಮಾತು ಕೊಟ್ಟಿದ್ದೀರಿ, ನಡೆಸ್ಕೊಳ್ಳಿ. ನಾನು ಭಿನ್ನಮತೀಯ ಚಟುವಟಿಕೆಯಲ್ಲಿ ಯಾವತ್ತೂ ಕೂಡ ತೊಡಗಿಸಿಕೊಂಡಿಲ್ಲ. ಸಂಪೂರ್ಣವಾಗಿ ನಾನು ಹೈಕಮಾಂಡ್ ಮೇಲೆ ವಿಶ್ವಾಸವನ್ನ ಇಟ್ಟುಕೊಂಡಿದ್ದೀನಿ. ನನ್ನ ನಿಷ್ಠೆ, ಪಕ್ಷ ನಿಷ್ಠೆಯನ್ನ ನೀವು ಕಡೆಗಣಿಸಿದ್ರೆ ನನಗೇನು ಹಾನಿ ಆಗಲ್ಲ, ಪಕ್ಷಕ್ಕೆ ಭಾರಿ ಹಾನಿ ಆಗುತ್ತೆ ಅಂತೇಳಿ ಒಂದು ಎಚ್ಚರಿಕೆಯ ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಅವರು ರವಾನಿಸಿದ್ದಾರೆ. ಹಾಗಂತ ಸಿದ್ದರಾಮಯ್ಯ ಸುಮ್ಮನೆ ಇರ್ತಾರ? ಅಲ್ಲೂ ಪೆಟ್ಟು ತಿಂತಾರೆ, ಇಲ್ಲೂ ಪೆಟ್ಟು ತಿಂತಾರೆ. ಏನು ಮಾಡಲಿಲ್ಲ ಅಂದ್ರೂ ಕೂಡ